ನಮಸ್ತೆ ಕರ್ನಾಟಕ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಸ್ಕ್ಯಾಮ್ಗಳನ್ನು ನೋಡಿ ಯಾಕೋ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನೇನು ಒಂದನೇ ಮತದಾನ ಮುಗಿಯುವುದರೊಳಗಡೆ ಸುಮಾರು 3,500 ಕೋಟಿ ಹಣ ಜಪ್ತಿಯಾಗಿದೆ. ಇನ್ನು ಇಂಥ ಮಾಹಿತಿಗಳು ನಮಗೆ ಸಿಗ್ತಾನೆ ಇದೆ. ಅದರಲ್ಲೂ ನಕಲಿ ವೋಟ್. ಈ ನಕಲಿ ವೋಟ್ ಸ್ಕ್ಯಾಮ್ ಮೊದಲೆಲ್ಲ ನಮಗೆ ಪಶ್ಚಿಮ ಬಂಗಾಳದಲ್ಲೋ ಬಿಹಾರದಲ್ಲೋ ಸಾವಿರದಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಈಗ ಲಕ್ಷದಲ್ಲಿ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ, ಸುಮಾರು 6 ಲಕ್ಷ ನಕಲಿ ವೋಟ್ನ ಒಂದು ಸ್ಕ್ಯಾಮ್. ಹಾಗಾದ್ರೆ ಈ 6 ಲಕ್ಷ ನಕಲಿ ವೋಟ್ನ ಸ್ಕ್ಯಾಮ್ ನಡೆದದೆಲ್ಲಿ ಅಂತ ನೋಡೋದಾದ್ರೆ ಹೈದರಾಬಾದ್. 5,41,000 से ज्यादा लोगों के नाम वोटर लिस्ट से हटाए गए हैं. ಹಾಗಾದ್ರೆ ಹೈದರಾಬಾದ್ನಲ್ಲಿ ನಿಜವಾಗ್ಲೂ ನಡೆದದ್ದೇನು? ಈ ನಕಲಿ ವೋಟ್ ಸ್ಕ್ಯಾಮ್ ಅನ್ನ ಬೆಳಕಿಗೆ ತಂದವರು ಯಾರು? ಈ ನಕಲಿ ವೋಟರ್ ಐಡಿಯನ್ನ ಪಡೆದವರು ಎಲ್ಲಿಯವರು? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಹೈದರಾಬಾದ್ OIC ಫ್ಯಾಮಿಲಿ ಅಂದರೆ AIMM ಪಾರ್ಟಿಯ ಒಂದು ಭದ್ರಕೋಟೆ. ಅಂದರೆ ಅಕ್ಬರುದ್ದೀನ್ OIC ಇಂದ ಇರ್ಬೋದು, ಅಸಾದುದ್ದೀನ್ OIC ಇರ್ಬೋದು, ತಲೆತಲಾಂತರಗಳಿಂದ ಅವರೇ ಅಲ್ಲಿ ಜಯಿಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 19 ಲಕ್ಷ, ಅಂದರೆ ಕಳೆದ ಚುನಾವಣೆಯ ಲೆಕ್ಕಾಚಾರವನ್ನು ನೋಡಿದ್ರೆ ಸುಮಾರು 19 ಲಕ್ಷ ಜನಸಂಖ್ಯೆ ಇರುವ ಆ ಒಂದು ವೋಟರ್ಸ್ ಇರುವಂತಹ ಆ ಒಂದು ಪ್ರದೇಶದಲ್ಲಿ 8 ಲಕ್ಷ ಮತದಾನ, 8,40,000 ಅಂದರೆ 45% ವೋಟ್ ಆಗಿತ್ತು. ಈ ಒಂದು ವೋಟ್ನಲ್ಲಿ ಸುಮಾರು 2,80,000 ಮತದಿಂದ ಜಯವನ್ನು ಗಳಿಸಿದ್ರು ಅಸಾದುದ್ದೀನ್ OIC. ಇಂಥ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಂದರೆ ಸುಮಾರು 2,80,000 ಅಂತರದಿಂದ ಗೆದ್ದಂಥ OIC ವಿರುದ್ಧವಾಗಿ ಬಿಜೆಪಿ ಈ ಬಾರಿ ಕಣಕ್ಕಿಳಿಸಿ ಮಾಧವಿ ಲತಾ ಎಂಬ ಒಂದು ಫೈರ್ ಬ್ರ್ಯಾಂಡ್ ಅನ್ನು. ಹಾಗಾದ್ರೆ ಕಳೆದ ವಾರ ಈ ಮಾಧವಿ ಲತಾ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಒಂದು ಗಂಭೀರ ಆರೋಪವನ್ನು ಮಾಡ್ತಾರೆ. ಅಂದ್ರೆ ಸುಮಾರು 6 ಲಕ್ಷ ನಕಲಿ ವೋಟರ್ಸ್ ಇದ್ದಾರೆ ಹೈದರಾಬಾದ್ ಕ್ಷೇತ್ರದಲ್ಲಿ. ಸುಮಾರು 15 ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರುವಂತಹ ಹೈದರಾಬಾದ್ನಲ್ಲಿ 6 ಲಕ್ಷ ನಕಲಿ ವೋಟರ್ಸ್ ಇದ್ದಾರೆ ಅನ್ನುವಂಥ ಆರೋಪವನ್ನ ಮಾಧವಿ ಲತಾ ಅವರು ಮಾಡ್ತಾರೆ. ಮಾಧವಿ ಲತಾ ಮಾಡಿರುವಂತಹ ಈ ಆರೋಪವನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಭಾರತದ ಚುನಾವಣಾ ಆಯೋಗ. ಅಲ್ಲಿಂದಲೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡುತ್ತೆ. ನಿಮಗೆ ಶಾಕ್ ಆಗ್ಬೋದು ಈ ಒಂದು ಮಾಹಿತಿಯನ್ನು ನೋಡಿದ್ರೆ. ಸುಮಾರು 5,50,000 ನಕಲಿ ವೋಟ್ ಅನ್ನ ಡಿಲೀಟ್ ಮಾಡಲಾಗುತ್ತೆ. ಈ ನಕಲಿ ವೋಟ್ ಯಾವ ತರ ಇತ್ತು ಅಂತ ನೋಡೋದಾದ್ರೆ ಸುಮಾರು 5,41,000 ನಕಲಿ ಮತದಾರರನ್ನ ಡಿಲೀಟ್ ಮಾಡಲಾಗುತ್ತೆ. ಇದರಲ್ಲಿ 4,39,801 ಜನ ಹೈದರಾಬಾದ್ನ ನಿವಾಸಿಗಳೇ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಲಾಗುತ್ತೆ. ಅದರ ಜೊತೆ ಇನ್ನೂ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಸುಮಾರು 47,141 ಜನ ಬದುಕಿಯೇ ಇರಲಿಲ್ಲ ಅಂತ. ಇನ್ನು 54,259 ನಕಲಿ ಮತದಾರರು ಅಂದ್ರೆ ನಕಲಿ ವೋಟರ್ ಐಡಿಯನ್ನ ಇಟ್ಕೊಂಡಿದ್ರು. ಸೊ ಒಟ್ಟಾರೆಯಾಗಿ ಸುಮಾರು 5,41,000 ನಕಲಿ ವೋಟ್ ಅನ್ನ ಹೈದರಾಬಾದ್ನ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡುತ್ತೆ ಚುನಾವಣಾ ಆಯೋಗ. 5 लाख गलत वोट जब आ रहे तो सो रहे थे पूरे जी से क्या कर दावत कर ले रहे थे, बिरयानी खा रहे थे, क्या कर रहे थे साहब? अब बोल रहे काट दिए. अगर इतनी जल्दी काट सकते तो इतने दिन क्यों नहीं काटे? अब हम देखना चाह रहे हैं कि सही में काटे नहीं काटे. नहीं काटे, अगर नहीं काटे ना इंस्टाग्राम में पूरा फिर से इंफॉर्मेशन छोड़ेंगे. 5,51,000 ಜನರ ಮತದಾನ ನಕಲಿಯಾಗಿ ಅಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಇದರ ಹಿಂದೆ ಎಷ್ಟು ದೊಡ್ಡ ಕೈವಾಡ ಇದೆ, ಎಷ್ಟು ದೊಡ್ಡ ಸ್ಕ್ಯಾಮ್ ಇದೆ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ. ಅಂದ್ರೆ ಇದು ಯಾವ ಪಾರ್ಟಿಗೆ ಬೀಳ್ತಾ ಇತ್ತು, ಇಲ್ಲಿ ಯಾರು ಇದರ ಪರವಾಗಿದ್ದಾರೆ, ಯಾರು ವಿರುದ್ಧವಾಗಿದ್ದಾರೆ ಅನ್ನೋದಲ್ಲ. ಆದರೆ 5 ಲಕ್ಷ ಜನರ ನಕಲಿ ವೋಟನ್ನ ಮಾಡೋದ್ರ ಮುಖೇನ ಒಂದು ಪಾರ್ಟಿ ಜಯವನ್ನ ಗಳಿಸುವುದಕ್ಕೆ ಇಲ್ಲಿ ಶ್ರಮವನ್ನ ಮಾಡ್ತಾ ಇದೆ. ಅಂದ್ರೆ ಇದು ಪ್ರಜಾಪ್ರಭುತ್ವದ ನಿಜವಾದ ಕಗ್ಗೊಲೆ ಅಂತ ಹೇಳ್ಬೋದು. ಆದರೂ ಚುನಾವಣಾ ಆಯೋಗದ ಈ ನಿರ್ಧಾರ ಎಲ್ಲೋ ಒಂದ್ ಕಡೆ ನಮ್ಮ ದೇಶದಲ್ಲಿ ಸಂಚಲನವನ್ನು ಮೂಡಿಸಿದೆ. ಇಂಥ ಅಕ್ರಮಗಳು ಯಾರೇ ಮಾಡಿದ್ರು, ಯಾವುದೇ ಪಕ್ಷ ಮಾಡಿದ್ರು, ಯಾವುದೇ ರಾಜಕೀಯ ವ್ಯಕ್ತಿಗಳು ಮಾಡಿದ್ರು ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಈ ತರದ ಒಂದು ನಕಲಿ ಮತದಾರರಿಂದಲೇ ಇವತ್ತು ನಿಜವಾದ ನಾಯಕರು ಆಯ್ಕೆಯಾಗಿ ಬರುವುದು ಕಷ್ಟ ಆಗಿದೆ. ಈ ದೇಶದ ಪ್ರಜಾಪ್ರಭುತ್ವ ನಿಜವಾಗಲೂ ರಕ್ಷಣೆ ಆಗ್ಬೇಕಂತ ಹೇಳಿದ್ರೆ ಇಂಥ ಅಕ್ರಮಗಳು ನಿಲ್ಲಬೇಕು. ಈ ನಕಲಿ ವೋಟುಗಳ ಮುಖೇನ ಜಯಗಳಿಸುವಂತ ಅಭ್ಯರ್ಥಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಇನ್ನಷ್ಟು ಇಂಥ ಚುನಾವಣಾ ಅಕ್ರಮಗಳು ಬಯಲಿಗೆ ಬರಲಿ, ಅದರ ಮುಖೇನ ನಮ್ಮ ಪ್ರಜಾಪ್ರಭುತ್ವ ರಕ್ಷಣೆ ಆಗಲಿ. ಒಟ್ಟಾರೆಯಾಗಿ ಇಂಥ ನಕಲಿ ವೋಟ್ ಸ್ಕ್ಯಾಮ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.